ಕಲಾಭಿಮಾನಿಗಳೇ, ಕಲಾ ರಸಿಕರೇ ಹಾಗೂ ಮೇಳದ ಎಲ್ಲ ಸರ್ವ ಸಿಬ್ಬಂದಿಗಳೇ, ಕಲಾವಿದರೇ, ಇದು ಬಹುಶಃ ವಿಶೇಷವಾದಂಥ ಒಂದು ಅನುಭವ ನನ್ನ ಜೀವನದಲ್ಲಿ. ಇದು ಮತ್ತೊಂದು ಮೊನ್ನೆ ಒಂದು ಬೆಳ್ಳಿಯ ಕಿರೀಟ ಹಾಕಿ ಸನ್ಮಾನ ಮಾಡಿದ್ರು, ಆದರೆ ಇವತ್ತು ಮತ್ತೊಂದು ವಿಶೇಷವಾದಂಥ ಅನುಭವ ನನ್ನ ಪಾಲಿಗೆ ಒದಗಿ ಬಂದಿದೆ. 25 ವರ್ಷಗಳ ಹಿಂದೆ ಒಂದು ಕಂಸನ ಪಾತ್ರ ಮಾಡಿದೆ. ಅದ್ರ ಮೇಲೆ ಮೊನ್ನೆಯಷ್ಟೇ ಇದೇ ಮೇಳದಲ್ಲಿ ಈಶ್ವರನ ಪಾತ್ರ ಮಾಡುವಂಥ ಸೌಭಾಗ್ಯ ಒದಗಿ ಬಂತು. ಅಂದ್ರೆ ಒಂದು ಪಟಕ್ಕೋಸ್ಕರ ಮಾಡಿದ್ರು. ಆದರೆ ಇಂದು ಈಶ್ವರನ ಪಾತ್ರವನ್ನು ಮಾಡಿ ಕೋಟೆರಾಯನ ಎದುರಿಗೆ ಒಂದು ಫಲತಾಂಬೂಲವನ್ನು ಕೊಟ್ಟು ಗೌರವಿಸಿದ್ದೀರಿ. ಬಹುಶಃ ಇದು ಮರೆಯಲಾರದ ಒಂದು ಸಂತೋಷ. ಯಾಕಂತ ಹೇಳಿದ್ರೆ ವೇಷಭೂಷಣದೊಂದಿಗೆ ಸನ್ಮಾನ ಸ್ವೀಕರಿಸಿ ಇದು ಜೀವನದಲ್ಲಿ ಪ್ರಪ್ರಥಮ. ಹಾಗಾಗಿ ಈ ಕೋಟೆರಾಯ ಆ ಪರಮಾತ್ಮರು ನಂಬಿಕೊಂಡು ಬಂದಂತ ಎಲ್ಲ ಭಕ್ತ ಬಾಂಧವರ ಕಣ್ಣಿಟ್ಟು ಕಾಪಾಡಲಿ. ಹಾಗೆ ಅವರು ಹೇಳಿದ ಹಾಗೆ ಮುಂದಿನ ಸಂವತ್ಸರಗಳಲ್ಲಿ ದಯವಿಟ್ಟು ಆ ದೇವರ ಅನುಗ್ರಹ ಉಂಟು ಅಂತಾದರೆ ಚತುರ್ಮುಖ ಬ್ರಹ್ಮ ಕೋಟಿರಾಯ ಮಹಾತ್ಮೆಯನ್ನ ಬರುವಂತ ಸೌಭಾಗ್ಯವನ್ನು ದೇವರು ಅನುಗ್ರಹಿಸಿ ಬರಲಿ. ಈ ದೇವರನ್ನ ಯಾರು ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ನಂಬಿಕೊಂಡು ಬಂದಿದ್ರೆ ಅವರೆಲ್ಲ ಕಷ್ಟಗಳನ್ನು ದೂರ ಮಾಡಲಿ. ಈ ಬೆಳಕಿನ ಸೇವೆಯನ್ನು ನಿರಂತರ ನಿತ್ಯವಾಗಿ ನಡೆಯಲಿ ಅಂತ ಹೇಳುತ್ತಾ, ಈ ಬಡಮನೆ ಆ ಒಂದು ಪ್ರೀತಿಗೆ ನಾನು ಖಂಡಿತ ಮೂಕ ವಿಸ್ಮಿತನಾಗಿದ್ದೇನೆ. ಇವ ನಮ್ಮವ ಎಂದು ನೀವು ಗುರುತಿಸಲಾಗಿದ್ದೀರಿ. ನಾನು ಯಾವಾಗಲೂ ನಿಮ್ಮವನಾಗಿಯೇ ಇರ್ತೇನೆ. ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಸಹಾಯ, ದೇವರ ಅನುಗ್ರಹ ಯಾವಾಗಲೂ ಇರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಅಂದ್ರೆ ತುಂಬಾ ಸಂತೋಷ ಆದಾಗ ಮಾತು ಮೌನವಾಗ್ತದೆ. ಹಾಗಾಗಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅಂದ್ರೆ ರಸಭಂಗವಾಗ್ತದೆ. ಎಲ್ಲ ಕಲಾವಿದರಿಗೂ ವಿಶೇಷವಾದಂತ ಅಂದ್ರೆ ವೇಷಭೂಷಣವನ್ನ ತೊಟ್ಟು ಮಾತನಾಡೋದು ಎಷ್ಟು ಕಷ್ಟ ಅಂತ ಈಗ ಗೊತ್ತಾದ ನನಗೆ. ಅಂದ್ರೆ ಅಂತಹ ಕಷ್ಟವನ್ನ ನಮ್ಮ ಕಲಾವಿದರು ಅನುಭವಿಸ್ತಾರೆ. ವೇಷಭೂಷಣ ಕಟ್ಟಿಕೊಂಡು ಈ ಶಕೆಯಲ್ಲಿ ಬದುಕುವುದೇ ಬಂಗದ ಪರಿಸ್ಥಿತಿಯಲ್ಲಿ ಅವರಿಗೂ ಸಹ ಅವರ ಕುಟುಂಬಕ್ಕೂ ಸಹ ಬರ್ತಕ್ಕಂಥ ವಿಘ್ನ ವಿಡುರಾದಿಗಳನ್ನು ದೂರ ಮಾಡಲಿ. 100 ಕಾಲ ಭಗವಂತನ ಸೇವೆಯನ್ನು ಮಾಡುವಂತ ಸಕಲ ಸೌಭಾಗ್ಯವನ್ನ ಎಲ್ಲ ಮೇಳದ ಕಲಾವಿದರಿಗೆ ನೀಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ಗಂಗಾನಂದರಿಗೆ